ಜಸ್ಟ್ ಎಸ್ಎಸ್ಎಲ್ಸಿ ಪಾಸ್ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವಾಗಿದ್ದು ಹಾಸ್ಯಾಸ್ಪದ ಎಂದು ಲೇವಡಿ ಮಾಡಿದ ನ್ಯಾಯವಾದಿ ಸಂತೋಷ ಪಾಟೀಲ್. ಗೊಟಗೋಡಿಯಲ್ಲಿನ ಕರ್ನಾಟಕ ಜನಪದ ಜಗತ್ತಿನಲ್ಲಿಯೇ ಒಂದೇ ಒಂದು ವಿಶ್ವವಿದ್ಯಾಲಯ. ಇನ್ನು ಈ ವಿಶ್ವವಿದ್ಯಾಲಯದಲ್ಲಿ 2023 ಚುನಾವಣೆ ಕಾಲದಲ್ಲಿ ಅಕ್ರಮ ನೇಮಕವಾಗಿ ಬಂದಂತಹ ಕೇವಲ ಎಸ್ಎಸ್ಎಲ್ಸಿ ಪಾಸ್ ಆಗಿ ಉಳಿದ ಯಾವುದೇ ಪ್ರಮಾಣ ಪತ್ರಗಳು ಯುಜಿಸಿಯಿಂದ ಮಾನ್ಯತೆ ಹೊಂದಿಲ್ಲದಿದ್ದರೂ ಸಹಾಯಕ ಕುಲಸಚಿವನೆಂದು ನೇಮಕಾತಿ ಹೊಂದಿರುತ್ತಾರೆ. ಮುಖಾಂತರ ರೇಣುಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಗೊಟಗೋಡಿಯ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ತನ್ನ ಮೂಲ ಜಾನಪದ ಉದ್ದೇಶ ಬಿಟ್ಟು ಜನಪದಕ್ಕೆ ಸಂಬಂಧಪಡದ ಕೋರ್ಸ್ಗಳನ್ನು ಆರಂಭಿಸಿ ಅನೇಕ ಪರೀಕ್ಷಾ ಹಗರಣ, ಅಕ್ರಮ ನೇಮಕಾತಿ, ಆಡಳಿತ ವಿರೋಧಿ ಸಿಬ್ಬಂದಿ ತಾರತಮ್ಯದಲ್ಲಿ ಮುಳುಗಿ ಹೋಗಿದೆ. ಜನಪದ ಸಂಸ್ಕೃತಿ ಉಳಿಸುವ ಉದ್ದೇಶ ಬಿಟ್ಟು ಅವಾಚ್ಯ ಪದಗಳ ನಿಂದನೆ, ಅತ್ಯಾಚಾರದಂಥ ಪ್ರಕರಣಗಳು ಅನೇಕ ಬಾರಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗಿವೆ. ಈ ಪರಿಸರದ ಕಡೆ ಕಲಾವಿದರ ಬಳಗದಲ್ಲಿ ಬೇಸರ ತರಿಸಿದೆ. ಮೂಲ ಜನಪದದ ಅಧ್ಯಯನ ಮಾಡಿದ ಪದವೀಧರರಿಗೆ ಯಾವುದೇ ಉದ್ಯೋಗ ಭರವಸೆಯಂಥ ಚಿಂತನೆಗಳನ್ನು ಮಾಡದ ಸಿಂಡಿಕೇಟ್ ಸಮಿತಿ ಕುಲಪತಿ ತಮ್ಮ ಸರ್ಕಾರಿ ವೇತನ ಭತ್ಯೆ ಪಡೆಯುವುದರಲ್ಲೇ ಕಾಲಹರಣ ಮಾಡಿದ್ದಾರೆ. ಸರ್ಕಾರ ವಿಶ್ವವಿದ್ಯಾಲಯ ಕಟ್ಟಿದ ಆಶೋತ್ತರಗಳನ್ನು ಗಾಳಿಗೆ ತೂರಲಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಒಂದು ಸಮಿತಿಯನ್ನು ರಚನೆ ಮಾಡಿ ಕೂಲಂಕುಷವಾಗಿ ತನಿಖೆ ಮಾಡಿ ತಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿ ವಿಶ್ವವಿದ್ಯಾಲಯ ತನ್ನ ಘನತೆ, ಗೌರವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತಾಗಲಿ ಎಂಬುದು ಈ ಪರಿಸರದ ಕಲಾವಿದರ ವಿವಿಧ ಸಂಘ ಸಂಸ್ಥೆಗಳ ಒತ್ತಾಯವಾಗಿದೆ. ನೌಕರಿಯಲ್ಲಿ ಇದ್ದುಕೊಂಡು PhD ಮಾಡಲು ಅಲ್ಲಿ ಇದ್ದುಕೊಂಡೇ ಪ್ರವೇಶ ಪಡೆದು ಯಾರ ಮಾರ್ಗದರ್ಶನದಲ್ಲಿ ಮಾಡುತ್ತಿದ್ದಾನೆಂದು ಗೊತ್ತಾಗುವುದಿಲ್ಲ ಮತ್ತು ಹೇಗೆ ಮಾಡುತ್ತಿದ್ದಾರೆಂದು ಕೂಡ ತಿಳಿಯುವುದಿಲ್ಲ. ಆದರೆ ಅವನು ಉಪಕುಲಪತಿಗಳ ದಿನಾಂಕ 18/7/2026 ನಿವೃತ್ತಿಯನ್ನು ಹೊಂದುತ್ತಾರೆಂದು ತಿಳಿದು ಅಷ್ಟರೊಳಗಾಗಿ ತನ್ನ PhD ಮುಗಿಸಿಕೊಂಡರಾಯಿತು ಎಂದು ತರಾತುರಿಯಲ್ಲಿ ಉಪಕುಲಪತಿಗಳ ಜೊತೆಗೆ ಮಾತನಾಡುತ್ತಾ ಜನಪದ ವಿಶ್ವವಿದ್ಯಾಲಯದ ಮಾನ್ಯ ಮೌಲ್ಯಮಾಪನ ಕುಲಸಚಿವರಿಗೆ ಆ ವಿಶ್ವವಿದ್ಯಾಲಯದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಪ್ರೊಫೆಸರ್ ಪುಟ್ಟಯ್ಯ ಅವರಿಗೆ ಮತ್ತೋರ್ವ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಮೋಹನ್ ಅವರಿಗೆ ಅವನ ಅಕ್ರಮದ ರೂವಾರಿ ಎಂದು 4 ವರ್ಷಗಳಿಂದ ಹೋರಾಟ ಮಾಡುವವರಿಗೆ ಈ ರೀತಿ ಅವಾಚ್ಯವಾಗಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಹಾಗೂ ಅವರ ಕುಟುಂಬದವರನ್ನು ತನ್ನ ಬಾಯಿಗೆ ಬಂದಂತೆ ನಿಂದಿಸುತ್ತಾ ಹಾಗೂ DDPI ಅವರ ಮೇಲೆ ಕಾಲಿನಿಂದ ಹಲ್ಲೆ ಮಾಡಿದ್ದನ್ನು ಹೇಳಿಕೊಳ್ಳುತ್ತಾ ಉಪ ಕುಲಪತಿಗಳಿಗೆ ಕೋಟಿಗಟ್ಟಲೆ ಹಣ ಮಾಡಿಕೊಟ್ಟಿದ್ದನು. ಇಲ್ಲಿ ಸೇವಾ ಸಿಬ್ಬಂದಿಯ ಏನು ವೇತನ ವಿಳಂಬವನ್ನು ಖಂಡಿಸಿ ಏನು ನಿರಂತರವಾಗಿ ಧರಣಿ ಮಾಡ್ತಕ್ಕಂಥ ಒಂದು ನೌಕರರಿಗೆ ಯಾವ ಶಿಗ್ಗಾಂವ್ ತಾಲೂಕು ಗಾನಯೋಗಿ ಪಂಡಿತ ಪುಟ್ಟರಾಜ ಕವಿಗಳ ಕಲಾ ಸಂಸ್ಥೆ ಹಾಗೂ ಜಾನಪದ ಕಲಾವಿದರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಇನ್ನು ರೈತ ಮುಖಂಡರಾದಂಥ ನಮ್ಮ ಹೊನ್ನಣ್ಣವರ ರೈತ ಧ್ವನಿ ಆ ಒಂದು ಎಲ್ಲ ಸಂಸ್ಥೆಗಳ ಬಾಹ್ಯ ಬೆಂಬಲ, ಆಂತರಿಕ ಬೆಂಬಲವನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ದಾಗಿದೆ. ಇವತ್ತ ನಮಗೆ ಏನು ಹೆಮ್ಮೆ ಇತ್ತಂದ್ರೆ ಶಿಗ್ಗಾಂವ್ ತಾಲೂಕಿನೊಳಗೆ ಜಾನಪದ ವಿಶ್ವವಿದ್ಯಾಲಯ ಇರೋದು ಒಂದು ದೊಡ್ಡ ಹೆಮ್ಮೆ. ಅದು ತನ್ನಿಂದ ತನ್ನ ರೂಪರೇಷೆಗಳು ನಡೀತಿದೆ ಅಂತ ಯಾವ ಮುಖಂಡರಿರ್ಬೋದು, ಯಾವ ರೈತ ಸಂಘದವರಿರ್ಬೋದು, ಸಂಘಟನಾ ಇವರಿರ್ಬೋದು, ಯಾರೂ ಇಲ್ಲಿ ತಲೆ ಹಾಕ್ತಾ ಇರಲಿಲ್ಲ. ಈಗ 4-5 ವರ್ಷಗಳಿಂದ ನಮ್ಮ ಕೆಲವೊಂದಿಷ್ಟು ಸಂಘಟನಾಕಾರರು ನಮ್ಗೆ ಹೇಳ್ತಿದ್ರು, ಆದರೂ ಕೂಡ ಅದನ್ನ ನಾವು ಗಣನೆಗೆ ತಗೊಂಡಿದ್ದಿಲ್ಲ. ಈಗ 2-3 ವರ್ಷದಿಂದ ಬಹಳ ಅತಿರೇಕಕ್ಕೆ ಹೋಗ್ತಾ ಇದೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ಕಾರದಿಂದ ಬಂದಂತ ದುಡ್ಡನ್ನ ಬಳಕೆ ಮಾಡಿ ಯಾವ ರೀತಿ ಬಿಲ್ ಇರುತ್ತೋ ಇಲ್ಲ ಗೊತ್ತಿಲ್ಲ, ಅವುಗಳನ್ನ ಕ್ರೆಡಿಟ್ ಹಾಕಿ ಅವುಗಳನ್ನ ಮೈನಸ್ ಮಾಡುವಂತ ಕೆಲಸಗಳನ್ನ ಇವತ್ತು ಕುಲಪತಿಗಳಾದಂತ ಭಾಸ್ಕರ್ ಅವ್ರನ್ನ ಹಿಡ್ಕೊಂಡು ಇನ್ನೂರು ಉಪ ಕುಲಪತಿಗಳಾದಂತ ಶಹಜಾನ್ ಅವರು, ಈಗಾಗಲೇ ಹಿಂದೆ ನಮ್ಮ ಕಲಾವಿದರ ಸಂಘದ ಅಧ್ಯಕ್ಷರಾದಂತ ನಮ್ಮ ಕೊಟ್ಟೇಶ್ ಮಸ್ತೂರ್ ನಾವು ಕೂಡಿ ಅವ್ರಿಗೆ ಈಗ 3 ವರ್ಷದಿಂದ ನಾವು ಬುದ್ಧಿ ಹೇಳಿದ್ವಿ. ಭ್ರಷ್ಟಾಚಾರ ಮಾಡಿದ್ದನ್ನ ಸ್ವತಃ ತಾನೇ ಸ್ಪಷ್ಟವಾಗಿ ಹೇಳಿರ್ತಾನೆ ಹಾಗೂ ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದ್ದಾನೆಂದು ತಿಳಿಸಿರುತ್ತಾನೆ ಹಾಗೂ ಎಲ್ಲರಿಗೂ ಜೀವ ಬೆದರಿಕೆ ಹಾಕುವುದಲ್ಲದೆ ಅವರನ್ನ ಬಿಡುವುದಿಲ್ಲವೆಂದು ಹೇಳಿ ಗೂಂಡಾವರ್ತನೆ ದರ್ಪದಿಂದ ಸಾರ್ವಜನಿಕವಾಗಿ ಹೇಳುತ್ತಿದ್ದಾನೆ. ಈ ಕಾರಣ ಇದು ನಮ್ಮ ಸಿಗ್ಗಾವಿ ಭಾಗ ಹಾವೇರಿ ಜಿಲ್ಲೆಗೆ ಅವಮಾನ ಮಾಡುತ್ತಿದ್ದಾನೆ. ಏಕೆಂದರೆ ನಮ್ಮ ಭಾಗದ ಜನರು, ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದಾರೆ. ಇವರ ಜೀವಕ್ಕೆ ತೊಂದರೆ ಮಾಡುವ ಮನಸ್ಥಿತಿಯನ್ನ ಹೊಂದಿರುವಂತವನು ಅಷ್ಟೇ ಅಲ್ಲ, ಅನೇಕರನ್ನ ವಿವಿಯಿಂದ ಜೀವ ಬೆದರಿಕೆಯಿಂದ ಓಡಿಸಿದ್ದಾನೆಂದು ತಿಳಿದು ಬಂದಿರುತ್ತದೆ. ಆದ್ದರಿಂದ ಇವನ ಮೇಲೆ ಈ ಭಾಗದ ಶಾಸಕರು, ಸಂಸದರು ಎಚ್ಚರ ವಹಿಸಿ ಶಹಜಾನ್ ಸಾಬ್ ಮುದಕವಿ ಅವರನ್ನ ಸುಮೋಟೋ ಬಳಸಿ ಬಂಧಿಸಿ ಜೈಲಿಗೆ ಹಾಕಿಸಬೇಕೆಂದು
ಈ ಆಡಿಯೋ ಸಾಕ್ಷಿ ಮುಖಾಂತರ ಮಾಧ್ಯಮಗಳು, ಪತ್ರಿಕೆಗಳು, ಅನೇಕ ಜಾಲತಾಣದ ಮೂಲಕ ಅವನ ದುರ್ವರ್ತನೆ ಕಂಡುಬರುವುದರಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ತಮ್ಮ ವಿಶ್ವಾಸಕರು ಶಿಗ್ಗಾವಿ ಗುರು ಹಿರಿಯರು. ಇದೊಂದು ದೊಡ್ಡ ವಿದ್ಯಾಸಂಸ್ಥೆ. ಇಂತಹ ಸಂಸ್ಥೆಯನ್ನ ವಿಶ್ವದಲ್ಲೇ ಕಟ್ಟಿರ್ತಕ್ಕಂಥ ಕೀರ್ತಿ ಶಿಗ್ಗಾಂವ್ ತಾಲೂಕಿಗೆ ಇದೆ. ಆ ಕಾರಣ ಅದನ್ನ ಕೆಡಿಸಬೇಡ್ರಿ ಅನ್ನೋ ಒಂದು ವಿಚಾರವನ್ನ ಮನವರಿಕೆ ಮಾಡಿ ಕಿವಿ ಮಾತನ್ನ ಹೇಳಿ ಹೋಗಿದ್ವಿ ಎಲ್ಲ ಸಂಸ್ಥೆಯವರು. ಆದ್ರೂ ಕೂಡ ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಹೀಗಾಗಿ ಹಲವಾರು ಬಹಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಳೆ ಎಳೆಯಾಗಿ ಲಿಖಿತ ರೂಪದಲ್ಲಿ ನಾವು ನೋಡಿದ್ದಾಗಿದೆ. ಈಗ ಇನ್ನು 2-3 ದಿನಗಳ ಹಿಂದ ಯಾವ ಡಾಕ್ಟರೇಟ್ ಪದವಿಗೆ ಅಥವಾ ಸರ್ಕಾರಿ ನೌಕರರಿಗೆ ಯಾವ ರೀತಿ ದುಡ್ಡಿನ ಇದು ನಡೀತಾ ಅನ್ನೋದ ಸಂಭಾಷಣೆಯನ್ನ ಇಲ್ಲಿ ಉಪಕುಲ ಸಚಿವರು ಮಾತಾಡಿರುವುದು. ಆವಾಗ ಕುಲಸಚಿವರು ಏನ್ ಮಾತಾಡ್ತಾರ, ಹಾಸ್ಯಾಸ್ಪದವಾಗಿ ಮಾತಾಡ್ತಾರ. ಇವತ್ತ ಹಾಸ್ಯಾಸ್ಪದವಾಗಿ ಮಾತಾಡಿ ಇರ್ಲಿ ಬಾಪ ಅಂತ ಸರಿ ಮಾಡೋಣ. ಡಾಕ್ಟರೇಟ್ ಪದವಿ 5 ಲಕ್ಷ, ಅವೇನೋ ಅಪಾಯಿಂಟ್ಮೆಂಟ್ ಮಾಡೋಕೆ ಎಷ್ಟೆಷ್ಟು ಕೋಟಿ ತಂದ್ರು, ನಿಮ್ಗೆ ಕೋಟಿ ಗಂಟೆ ಗಳಿಸ್ಕೊಟ್ಟೇವೆ ಅನ್ನೋ ಒಂದು ವಿಚಾರಗಳನ್ನ ಆ ಧ್ವನಿ ಮುದ್ರಣದಲ್ಲಿ ಇದೆ. ಇಂಥ ಅವ್ಯವಸ್ಥೆ ಇದ್ರೂ ಕೂಡ ಇಲ್ಲಿ ಯಾರು ಕಣ್ಣು ಹಾಕದೆ ಇರತಕ್ಕಂಥದ್ದು ಇವತ್ತ ಬಹಳ ಖಂಡನೀಯ. ಯಾಕಂದ್ರೆ ಈ ಹೋರಾಟವನ್ನ ಬಹಳ ನಮ್ಮ ಸಂಘಟನಾಕಾರರು ಮಾಡಿದ್ರು ಕೂಡ ಅವರಿಗೆ ಅವಹೇಳನ ಮಾಡುವಂತ ಕೆಲಸಗಳು ಇಲ್ಲಿ ನಡೆದದ್ದಾವ. ಆದ್ರೂ ಕೂಡ ನಾವು ಇವತ್ತು ಸುಧಾರಿಸಿತ್ತು, ನಾಳೆ ಸುಧಾರಿಸಿತ್ತು ಅನ್ನೋ ಒಂದು ವಿಚಾರದೊಳಗೆ ನಾವು ಸುಮ್ಮನೆ ಇದ್ವಿ. ಆದ್ರೆ ಇದು ಸುಧಾರಿಸುವಂತ ಸ್ಥಿತಿಗತಿಗಳಲ್ಲಿ ಇಲ್ಲ. ಇವರು ಬಂದಿರೋದ ದುಡ್ಡು ಮಾಡ್ಲಿಕ್ಕೆ, ಆದ್ರೆ ಜಾನಪದ ವಿಶ್ವವಿದ್ಯಾಲಯ ಹರಣ ಮಾಡ್ಲಿಕ್ಕೆ ಅನ್ನೋದು ಈಗ ದೃಢವಾಗಿದೆ. ಇವತ್ತ ಈಗಾಗಲೇ ನಾವು ಎಲ್ಲ ಸಂಘ ಸಂಸ್ಥೆಯವರು ಮಾನ್ಯ ತಹಸೀಲ್ದಾರಿಗೆ, ರಾಜ್ಯಪಾಲರಿಗೆ, ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ನೀಡಿದ್ದೇವೆ. ಕುಲ ಸಚಿವರನ್ನ ಒಳಗೊಂಡು, ಉಪಕುಲ ಸಚಿವರನ್ನ ಒಳಗೊಂಡು ಏನು ಆಡಿಯೋ ಹಾಗೂ